ರೇಷ್ಮೆ ತುಪ್ಪದಿಂದ ಮಾಡಿರೋ ರವೆ ಉಂಡೆ ಗಾಯ್ಸ್. ಚೀಲ ಒಂದು 10 kg ಇದೆ ಗೈಸ್. ಅಪ್ಪ ಇಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ ಗೈಸ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಗಣೇಶ ಹಬ್ಬ ಹತ್ರ ಬರ್ತಿದೆ. ನಾನು ನಮ್ಮ ಮನೆಯಲ್ಲಿ ಗಣೇಶನ ಕೂರಿಸ್ತಿದ್ದೀವಿ. ಸೊ ಗಣೇಶನ ಕೂರಿಸೋದಕ್ಕಿಂತ ಮುಂಚೆ ಕ್ಲೀನಿಂಗ್ ಮಾಡಬೇಕಲ್ಲ, ಇಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ನಮ್ಮ ಮನೇಲಿ ಗಣೇಶ ಕೂರಿಸ್ತಾ ಇದ್ದೀವಿ ಅಂತ. ಗಣೇಶನ್ಗೆ ಇಷ್ಟವಾಗಿರೋ ತಿಂಡಿ ತಿನಿಸು ಹಾಗೂ ಡೆಕೋರೇಷನ್ ವಸ್ತುಗಳನ್ನೆಲ್ಲ ತರಬೇಕು. ಸೊ ನಾವು KR ಮಾರ್ಕೆಟ್ಗೆ ಶಾಪಿಂಗ್ ಹೋಗೋಣ ಬನ್ನಿ. ನಾನು ಇದನ್ನು ಕೇಳಿದಲ್ವ ಏನು ಮಾಡಿದೆ ಅಂತ. ಏನು ಹೇಳು? ಡೆಕೋರೇಷನ್ಗೆ ಫ್ಲಾಟ್ಸ್. ನಾನು ನಿಮಗೆ ಲಾಸ್ಟ್ ವಿಡಿಯೋಲಿ ಕನಕಪುರ ರೋಡ್ ತೋರಿಸಿದ್ದೆ. ಈಗ ನೋಡಿ KR ಮಾರ್ಕೆಟ್ ರೋಡಲ್ಲಿ ತಾರ್ ಹೋಗ್ತಾ ಇದೆ. ಫ್ಲವರ್ ಮಾರ್ಕೆಟಿಗೆ ಬಂದಿದ್ರೆ ನನ್ನ ವಾಯ್ಸೇ ಕೇಳಿಸ್ತಿಲ್ಲ. ಚೀಲ ಒಂದು 10 kg ಇದೆ ಗೈಸ್. ಅಪ್ಪ ಗಾಯ್ಸ್ ಮನೆಗೆ ಬಂದ್ವಿ. ಇನ್ನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. 20 kg ಇದೆ ಗೈಸ್, 20 kg ಮಿಸ್ಸೇ ಇಲ್ಲ. ತೆಂಗಿನಕಾಯಿ ಇದೆ, ಅರ್ಧ kg ಇದೆ. ಏನೇನೋ 3 kg ಇದೆಯೇ? ಅಲ್ಲೊಂದು ಚೂರು ಇದೆ ನೋಡಿ, 3 kgನ. ಇದು ಮಲ್ಲಿಗೆ ಅರ್ಧ kg. ಮಲ್ಗೆ ಹೂ ನನ್ಗೆ. ಇದು ಕಣಲ್ ಹೂವ, ಇದು ಅಂತೂ 1 kg ಇದೆ. ಓಕೆನಾ, ಲೆಕ್ಕ ಹಾಕೊಳ್ಳಿ. ಇಲ್ಲೇ 5 kg ಇದೆ. ಸ್ವೀಟ್ ಕಾರ್ನ್ ಇದೊಂದು 6 ಇದೆ. ಮೇ ಬಿ ಅರ್ಧ kg ಇರ್ಬೋದು. ಇದು ಅರ್ಧ kg ಅಷ್ಟೊಂದಕ್ಕೆ. ಮತ್ತೆ ಆಪಲ್ ಏನು ರೆಡ್ ಆಗಿದ್ದ ಸೇಬೆ ಹಣ್ಣು ಮದುವೆ ಹುಡುಗಿ ತರ ರೆಡಿ ಆಗಿತ್ತು. ಅದೇ ಇವತ್ತೆಲ್ಲ ಆಡ್ತಿದ್ರು. ಸೇವಂತಿಗೆ ಇದೊಂದು kg ಇದೆ, ಇದೊಂದು kg ಇದೆ. ಆಪಲ್. ಇದು ದಾಳಿಂಬೆ. ಇದು ನಮ್ಮಮ್ಮನ ಬ್ಲೌಸು. ಓಕೆ, ಇದು ಬ್ಲೌಸ್. ಇದನ್ನ ಹುಡ್ಕಕ್ಕೇನೆ 1 ಗಂಟೆ ಆಯ್ತು ಗಾಯ್ಸ್, ಗೊತ್ತಾ? ಇದು ಆಕ್ಚುಲಿ ತಂಗಿಗೆ ಸರ್ಪ್ರೈಸ್ ಗಿಫ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ಇದು ಪೇಪರ್ ಹೂವ ಡೆಕೋರೇಷನ್. ನೈಸ್. ಕೊರಿಯಂಡರ್ ಬೀಜ. ಅಪ್ಪ ಕೊತ್ತಂಬರಿ ಬೀಜ ಗುರು. ಒಣಮೆಣಸಿನ್ಕಾಯಿ ಮೂರೇನೆ 3 kg ಐತೆ. ನಮ್ಮ ಮನೇಲಂತೂ ಗಣೇಶ ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ನಡೀತಾ ಇದೆ, ಜೋರಾಗಿ ನಡೀತಾ ಇದೆ. ನಿಮ್ಮ ಮನೇಲಿ ಗಣೇಶ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಗೈಸ್. 20 kg ಗೈಸ್. ಕೈ ಎಲ್ಲ ಇವಾಗ ಸ್ವಲ್ಪ ಸರಿ ಹೋಗಿದೆ. ಇಲ್ಲಿ ನೋಡಿ ಅಮ್ಮಂದು ಅಷ್ಟೇ ಫುಲ್ಲು. ನಮ್ಮಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಲ್ಲ. ನೋಡಿದ್ರಲ್ಲ ಗೈಸ್, ಕೇಳಿಸ್ಕೊಂಡ್ರಲ್ಲ ನೋಡಿ. 20 kg ಏನು ಮಾಡೋಕ್ಕಾಗಲ್ಲ, ಕಷ್ಟಪಟ್ಟರೆ ಸುಖ ಉಂಟು. ಇವಾಗ ನನ್ನ ಫೇವ್ರೆಟ್ ಸೆಗ್ಮೆಂಟಿಗೆ ಬಂದಿದ್ದೀವಿ. ಅದೇನೆಂದರೆ ನಾವೀಗ ಮನೇಲಿ ತಿಂಡಿ ತಿನಿಸುಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ನಮ್ಮ ಮನೇಲಿ ಗಣೇಶ ಹಬ್ಬಕ್ಕೆ ಏನೇನೆಲ್ಲ ತಿಂಡಿ ಇರುತ್ತೆ ಅಂತ ಹಾಗೂ ಹೇಗೆಲ್ಲ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳ್ತೀನಿ.
ಈ ವ್ಲಾಗ್ ಯಾವ ಥರ ಇದೆ ಅಂದರೆ ಒಂಥರ ಇಷ್ಟೊತ್ತು ನೋಡಿದ್ರಿ ದಟ್ ಈಸ್ ಶಾಪಿಂಗ್ ವ್ಲಾಗ್ ಥರ ಇತ್ತು. ಈಗಿಂದ ಕುಕಿಂಗ್ ವ್ಲಾಗ್ ಆಗುತ್ತೆ, ಇನ್ನು ಸ್ವಲ್ಪ ಹೊತ್ತಾದ್ಮೇಲಿಂದ ಅದು ಡೆಕೋರೇಷನ್ ವ್ಲಾಗ್ ಆಗುತ್ತೆ, ಇನ್ನು ಸ್ವಲ್ಪ ಹೊತ್ತಾದಮೇಲೆ ಮೇಕಪ್ ವ್ಲಾಗ್, ರೆಡಿ ವ್ಲಾಗ್, ಒಂಥರ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ವ್ಲಾಗ್ಸ್ ಇಸ್ ಈಕ್ವಲ್ ಟು ದಿಸ್ ವಿಡಿಯೋ ಥರ ಇದೆ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ತುಪ್ಪಕ್ಕೆ ಗೋಡಂಬಿನ ಹಾಕಿ ದ್ರಾಕ್ಷಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆನಾ? ದ್ರಾಕ್ಷಿ ಗೋಡಂಬಿನ ನಾವು ರವೆಗೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಈ ರವೆಗೆ ಹಾಲು ಹಾಕೊಳ್ಳೋಣ, ಕಾಯಿಸಿರೋ ಹಾಲು. ಇವಾಗ ಒಂದು ಸಾಂಗ್ ಟ್ರೆಂಡಿಂಗ್ ಆಗಿದೆ. ಆ ಸಾಂಗ್ ಎಲ್ಲ ನೀವೆಲ್ಲ ಕೇಳಿದ್ದೀರಾ. ನನಗೊಂದು ಸಖತ್ ಫೇವ್ರೆಟ್. ಯಾವ ಸಾಂಗ್ ಗೊತ್ತಾ? ನಾನು ನಂದಿನಿ ಬೆಂಗಳೂರು ಬಂದೀನಿ, PGಲಿ ಇರ್ತೀನಿ, ಐಟಿ ಕೆಲಸ ಮಾಡ್ತೀನಿ, ಊಟ ಸರಿಗಿಲ್ಲ ಅಂದ್ರೂ ತಿಂತೀನಿ, ಬಂದಿದ್ದು ದುಡ್ಡೆಲ್ಲ ಮನೆ ಕಳಿಸ್ತೀನಿ, ಬಾರೆ ನಂದಿನಿ ಪೇಡ ತಿನ್ಸ್ತೀನಿ, ಬೇ ಬೇ ಬೇಡ ಬಾರೆ ನಂದಿನಿ ರವೆ ಉಂಡೆ ಕೊಡ್ತೀನಿ. ಬೇಡವಾ? ಓಕೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ಗೊಂದು ರವೆ ಉಂಡೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಶಿವಿ ತುಪ್ಪನ